ನಮಸ್ಕಾರ ಪ್ರಿಯ ಕನ್ಯಾರಾಶಿಯವರೇ, ಬದುಕು ಎಂದರೆ ಸವಾಲುಗಳ ಸಂತೆ. ಸೋಲನ್ನು ಕಂಡು ಗೆಲ್ಲುವ ಛಲ ನಿಮ್ಮದಾಗಲಿ. ಕಳೆದ ದಿನಗಳಲ್ಲಿ ನೀವು ಪಟ್ಟ ಕಷ್ಟಗಳು, ಅನುಭವಿಸಿದ ಅವಮಾನಗಳು ಮತ್ತು ಕಣ್ಣೀರಿನಲ್ಲಿ ಕಳೆದ ರಾತ್ರಿಗಳು ನಿಮಗೆ ಬದುಕಿನ ಪಾಠ ಕಲಿಸಿರಬಹುದು. ಆದರೆ ನೆನಪಿಡಿ, ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಸೂರ್ಯ ಹುಟ್ಟಲೇಬೇಕು. ಅದೇ ರೀತಿ ನಿಮ್ಮ ಜೀವನದ ಕತ್ತಲೆಯನ್ನು ಸರಿಸಿ ಹೊಸ ಬೆಳಕನ್ನು ನೀಡಲು ಹೊಸ ವರ್ಷದ ಜನವರಿ ತಿಂಗಳು ಸಜ್ಜಾಗಿ ನಿಂತಿದೆ. ಕನ್ಯಾರಾಶಿಯವರೇ, ಇಲ್ಲಿಯವರೆಗೂ ನೀವು ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಗುವ ಸಮಯ ಬಂದಿದೆ. ಈ ತಿಂಗಳು ನಿಮ್ಮ ಜೀವನದ ಹಾದಿಯನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ನಿಮ್ಮ ತಾಳ್ಮೆ ಇಷ್ಟು ದಿನ ಪರೀಕ್ಷೆಯಾಗಿತ್ತು, ಆದರೆ ಈಗ ಆ ತಾಳ್ಮೆಯೇ ನಿಮಗೆ ವಜ್ರದಂತಹ ಯಶಸ್ಸನ್ನು ತಂದುಕೊಡಲಿದೆ. ಎದುರಾಗಲಿರುವ ಸವಾಲುಗಳೇನು? ನಿಮಗೆ ಒಲಿಯಲಿರುವ ರಾಜಯೋಗಗಳೇನು? ಕಳೆದುಕೊಂಡ ನೆಮ್ಮದಿ ಮತ್ತೆ ಸಿಗುತ್ತಾ? ನಿಮ್ಮ ಕುಟುಂಬ, ಕೆಲಸ ಮತ್ತು ಹಣಕಾಸಿನ ವಿಚಾರದಲ್ಲಿ ಆಗುವ ಒಂದು ಬದಲಾವಣೆ ಏನು ಎಂಬ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ. ಈ ಮಾಹಿತಿಯನ್ನು ಕೊನೆಯವರೆಗೂ ಗಮನಿಸಿ, ಯಾಕೆಂದರೆ ಕೊನೆಯಲ್ಲಿ ಈ ತಿಂಗಳು ನೀವು ಎದುರಿಸಲೇಬೇಕಾದ ಒಂದು ಕಠಿಣ ಸವಾಲಿನ ಬಗ್ಗೆ ಮತ್ತು ಅದಕ್ಕೆ ಸರಳ ಪರಿಹಾರವನ್ನು ತಿಳಿಸಿಕೊಡಲಿದ್ದೇವೆ. ಗ್ರಹಗಳ ನಡೆ ಮತ್ತು ನಕ್ಷತ್ರಗಳ ಗತಿಯನ್ನು ಸರಳವಾಗಿ ಮತ್ತು ನಿಖರವಾಗಿ ವಿಶ್ಲೇಷಣೆ ಮಾಡಿ ನಿಮಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಕನ್ಯಾರಾಶಿಯವರೇ, ಈ ಜನವರಿ ತಿಂಗಳು ನಿಮಗೆ ವಿಶೇಷವಾದ ಯಶಸ್ಸು ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ಎಲ್ಲರೂ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾವಿಷ್ಣುವೇ ನಮಃ ಎಂದು ಬರೆಯಿರಿ. ವಿಷ್ಣುವಿನ ಅನುಗ್ರಹವಿದ್ದರೆ ಎಂತಹ ಕಷ್ಟಗಳು ದೂರವಾಗುತ್ತವೆ. ಹಾಗೆಯೇ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈಗಲೇ ಒಂದು ಲೈಕ್ ಮಾಡಿ. ಬನ್ನಿ ತಡಮಾಡದೆ ಜನವರಿ ತಿಂಗಳು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಅದ್ಭುತಗಳನ್ನು ಸೃಷ್ಟಿಸಲಿದೆ ಎಂದು ವಿವರವಾಗಿ ತಿಳಿಯೋಣ. ಭವಿಷ್ಯವನ್ನು ತಿಳಿಯುವ ಮುನ್ನ ಕನ್ಯಾರಾಶಿಯವರಾದ ನಿಮ್ಮ ಸ್ವಭಾವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ಗ್ರಹಗಳು ಫಲ ನೀಡುವುದು ನಿಮ್ಮ ಗುಣಗಳ ಆಧಾರದ ಮೇಲೆಯೇ. ಕನ್ಯಾರಾಶಿಯವರು ಎಂದರೆ ಸಾಕ್ಷಾತ್ ಬುದ್ಧಿವಂತಿಕೆಗೆ ಇನ್ನೊಂದು ಹೆಸರು. ನಿಮ್ಮ ಅಧಿಪತಿ ಬುಧ ಆಗಿರುವುದರಿಂದ ಯಾವುದೇ ವಿಷಯವನ್ನು ಆಳವಾಗಿ ಯೋಚಿಸುವ, ವಿಶ್ಲೇಷಣೆ ಮಾಡುವ ಮತ್ತು ಪ್ರಾಯೋಗಿಕವಾಗಿ ನಿರ್ಧಾರ ತೆಗೆದುಕೊಳ್ಳುವ ಅದ್ಭುತ ಶಕ್ತಿ ನಿಮ್ಮಲ್ಲಿದೆ. ಇದು ನಿಮ್ಮ ಸಹಜ ಗುಣ. ನೀವು ಯಾರಿಗೂ ಮೋಸ ಮಾಡಲು ಇಷ್ಟಪಡುವುದಿಲ್ಲ ಮತ್ತು ಯಾರಾದರೂ ನಿಮಗೆ ಮೋಸ ಮಾಡಿದರೆ ಅದನ್ನು ಮರೆಯುವುದೂ ಇಲ್ಲ. ಅಚ್ಚುಕಟ್ಟಾಗಿ ಕೆಲಸ ಮಾಡುವುದು, ಕುಟುಂಬವನ್ನು ಪ್ರೀತಿಸುವುದು ಮತ್ತು ಎಷ್ಟೇ ಕಷ್ಟ ಬಂದರೂ ನಗುಮುಖದಿಂದ ಎದುರಿಸುವುದು ನಿಮ್ಮ ನೈಜ ಸ್ವಭಾವ. ಆದರೆ ಕೆಲವೊಮ್ಮೆ ನಿಮ್ಮ ಅಸಹಜ ಗುಣಗಳು ನಿಮಗೆ ಶತ್ರುಗಳಾಗುತ್ತವೆ. ಅತಿಯಾಗಿ ಯೋಚಿಸುವುದು ಎಂದರೆ ಓವರ್ ಥಿಂಕಿಂಗ್ ಮಾಡುವುದು, ಇಲ್ಲದ ಸಮಸ್ಯೆಗಳನ್ನು ಕಲ್ಪಿಸಿಕೊಂಡು ಕೊರಗುವುದು ಮತ್ತು ನಿಮ್ಮ ಸುತ್ತಮುತ್ತಲಿನವರನ್ನು ಅತಿಯಾಗಿ ಟೀಕೆ ಮಾಡುವುದು ಅಥವಾ ಅನುಮಾನಿಸುವುದು ಇವು ನಿಮ್ಮ ಅಸಹಜ ಗುಣಗಳು. ಈ ಜನವರಿ ತಿಂಗಳಲ್ಲಿ ಗ್ರಹಗಳ ಸಂಚಾರವು ನಿಮಗೆ ಏನೆಲ್ಲ ನೀಡಲಿದೆ ಎಂದರೆ, ಮುಖ್ಯವಾಗಿ ನಿಮ್ಮ ಬುದ್ಧಿವಂತಿಕೆಗೆ ಸರಿಯಾದ ವೇದಿಕೆ ಸಿಗಲಿದೆ. ಗುರುಬಲ ಮತ್ತು ಶನಿ ದೇವರ ಅನುಗ್ರಹವು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡಲು ಸಜ್ಜಾಗಿದೆ. ಈ ತಿಂಗಳು ನಿಮಗೆ ಪಂಚಮಹಾಪುರುಷ ಯೋಗದಂತಹ ಕೆಲವು ಶುಭ ಯೋಗಗಳ ಪ್ರಭಾವವು ಬೀರುವುದರಿಂದ ನಿಮ್ಮ ಸಹಜ ಗುಣವಾದ ತಾಳ್ಮೆಯನ್ನು ನೀವು ಕೈಬಿಡಬಾರದು. ಯಾವಾಗ ನೀವು ನಕಾರಾತ್ಮಕವಾಗಿ ಯೋಚಿಸುವುದನ್ನು ಬಿಡುತ್ತಿರೋ ಆಗ ಗ್ರಹಗಳು ನೀಡುವ ಸಕಾರಾತ್ಮಕ ಫಲಗಳು ನಿಮ್ಮ ಮಡಿಲು ಸೇರುತ್ತವೆ. ಈಗ ನಾವು ಪ್ರಮುಖವಾಗಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ. ಉದ್ಯೋಗದಲ್ಲಿರುವವರಿಗೆ ಜನವರಿ ತಿಂಗಳು ಒಂದು ಸುವರ್ಣ ಅಧ್ಯಾಯದಂತೆ ಭಾಸವಾಗಲಿದೆ. ಕಚೇರಿಯಲ್ಲಿ ಇಲ್ಲಿಯವರೆಗೂ ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗದೆ ತೊಂದರೆ ಅನುಭವಿಸುತ್ತಿದ್ದರೆ ಚಿಂತೆ ಬಿಡಿ. ಈ ತಿಂಗಳು ನಿಮ್ಮ ಸಹಜ ಗುಣವಾದ ಚಾಕಚಕ್ಯತೆ ಮತ್ತು ಹಾರ್ಡ್ ವರ್ಕ್ ಎಲ್ಲರ ಗಮನ ಸೆಳೆಯಲಿದೆ. ನಿಮಗೆ ಬಡ್ತಿ ಸಿಗುವ ಅಥವಾ ವೇತನ ಹೆಚ್ಚಳವಾಗುವ ಬಲವಾದ ಯೋಗಗಳಿವೆ. ಆದರೆ ಒಂದು ಎಚ್ಚರಿಕೆ, ಕಚೇರಿಯಲ್ಲಿ ಸಹೋದ್ಯೋಗಿಗಳ ಜೊತೆ ಅನಗತ್ಯವಾಗಿ ವಾದಕ್ಕೆ ಇಳಿಯಬೇಡಿ. ಇನ್ನು ನಿರುದ್ಯೋಗಿಗಳಿಗೆ ಇದು ವರದಾನದ ತಿಂಗಳು. ತುಂಬಾ ದಿನಗಳಿಂದ ಪ್ರಯತ್ನಿಸಿ ಸೋತು ಹೋಗಿದ್ದರೆ ಈ ತಿಂಗಳು ನಿಮಗೆ ಅನಿರೀಕ್ಷಿತವಾಗಿ ಒಳ್ಳೆಯ ಸಂಸ್ಥೆಯಿಂದ ಕರೆ ಬರುವ ಸಾಧ್ಯತೆ ಇದೆ. ವಿಶೇಷವಾಗಿ ತಾಂತ್ರಿಕ ಕ್ಷೇತ್ರ, ಬ್ಯಾಂಕಿಂಗ್ ಮತ್ತು ಸಂವಹನ ಕ್ಷೇತ್ರದಲ್ಲಿ ಕೆಲಸ ಹುಡುಕುತ್ತಿರುವವರಿಗೆ ಶುಭ ಸುದ್ದಿ ಕಾದಿದೆ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಇದು ನಿರ್ಣಾಯಕ ಸಮಯ. ನಿಮ್ಮ ಓದಿನ ಕಡೆಗೆ ನೀವು ಕೊಡುವ ಗಮನ ಮತ್ತು ಗ್ರಹಗಳ ಬೆಂಬಲ ಎರಡು ಸೇರಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಸಹಾಯ ಮಾಡುತ್ತದೆ. ಕೇವಲ ಅದೃಷ್ಟವನ್ನು ನಂಬಿ ಕೂರಬೇಡಿ, ನಿಮ್ಮ ಕಠಿಣ ಪರಿಶ್ರಮವನ್ನು ಮುಂದುವರಿಸಿ. ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಎಂದು ಕನಸು ಕಾಣುತ್ತಿರುವವರಿಗೂ ವೀಸಾ ಪ್ರಕ್ರಿಯೆಗಳಲ್ಲಿನ ಅಡೆತಡೆಗಳು ನಿವಾರಣೆಯಾಗಿ ವಿಮಾನ ಏರುವ ಯೋಗ ಕೂಡಿಬರಲಿದೆ. ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ತಿಂಗಳು ನಿಮ್ಮ ಆದಾಯ ಹೆಚ್ಚಾಗುವ ಸಾಧ್ಯತೆಗಳಿವೆ. ಆರ್ಥಿಕವಾಗಿ ಜನವರಿ ತಿಂಗಳು ನಿಮಗೆ ಲಾಭದಾಯಕವಾಗಿರಲಿದೆ. ವ್ಯಾಪಾರ ಮತ್ತು ಬಿಸಿನೆಸ್ ಮಾಡುತ್ತಿರುವವರಿಗೆ ಇದು ಸುಗ್ಗಿಕಾಲ. ನೀವು ಹಾಕಿದ ಬಂಡವಾಳಕ್ಕೆ ತಕ್ಕ ಲಾಭ ಬರುವುದರ ಜೊತೆಗೆ ಹೊಸ ಗ್ರಾಹಕರು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ವಿಶೇಷವಾಗಿ ಬಟ್ಟೆ ವ್ಯಾಪಾರ ಮತ್ತು ಆಹಾರೋದ್ಯಮದಲ್ಲಿ ಇರುವವರಿಗೆ ಅದ್ಭುತವಾದ ಧನ ಲಾಭ ಕಾದಿದೆ. ಆದರೆ ಅತಿಯಾದ ದುರಾಸೆಯನ್ನು ಬಿಡಬೇಕು. ಶಾರ್ಟ್ ಕಟ್ನಲ್ಲಿ ಹಣ ಮಾಡಲು ಹೋಗಬೇಡಿ. ಸಾಲಬಾಧೆಯಿಂದ ಬಳಲುತ್ತಿರುವವರಿಗೆ ಈ ತಿಂಗಳು ಬರುವ ಆದಾಯದಲ್ಲಿ ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಲು ದಾರಿಗಳು ಸಿಗುತ್ತವೆ.
ಅಷ್ಟೇ ಅಲ್ಲ, ನೀವು ಯಾರಿಗಾದರೂ ಹಣ ಕೊಟ್ಟು ಅದು ವಾಪಸ್ ಬಾರದೆ ಪರದಾಡುತ್ತಿದ್ದರೆ ಆ ಹಣ ವಾಪಸ್ ಬರುವ ಯೋಗ ಈ ತಿಂಗಳು ಪ್ರಬಲವಾಗಿದೆ. ಇದಕ್ಕಾಗಿ ನೀವು ಸ್ವಲ್ಪ ಪ್ರಯತ್ನ ಪಡಬೇಕಾಗುತ್ತದೆ. ಗೃಹಿಣಿಯರಿಗೆ ಈ ತಿಂಗಳು ವಿಶೇಷವಾಗಿದೆ. ಉಳಿತಾಯ ಮಾಡಿ ಚಿನ್ನ ಅಥವಾ ಬೆಳ್ಳಿಯ ಒಡವೆಗಳನ್ನು ಖರೀದಿಸುವ ಯೋಗ ನಿಮಗಿದೆ. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿದೆ. ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳು ಎಲ್ಲರನ್ನೂ ಒಂದುಗೂಡಿಸುತ್ತದೆ. ಗಂಡ ಹೆಂಡತಿಯ ನಡುವೆ ಇದ್ದಂತಹ ಮನಸ್ತಾಪಗಳು ದೂರವಾಗಿ ಪ್ರೀತಿ ಹೆಚ್ಚಾಗಲಿದೆ. ನಿಮ್ಮ ಸಂಗಾತಿಯು ನಿಮ್ಮ ಮಾತಿಗೆ ಬೆಲೆ ಕೊಡುತ್ತಾರೆ. ಆದರೆ ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿ ನಿಮ್ಮ ಸಂಸಾರದಲ್ಲಿ ಬಿರುಕು ಮೂಡಿಸಿಕೊಳ್ಳಬೇಡಿ. ಅನುಮಾನ ಪಡುವುದು ದಾಂಪತ್ಯಕ್ಕೆ ವಿಷವಾಗಬಹುದು. ಆದ್ದರಿಂದ ನಂಬಿಕೆಯೇ ನಿಮ್ಮ ಮಂತ್ರವಾಗಲಿ. ಪ್ರೀತಿ ಪ್ರೇಮದ ವಿಚಾರಕ್ಕೆ ಬಂದರೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ಮನೆಯವರ ಒಪ್ಪಿಗೆಯೊಂದಿಗೆ ಮದುವೆಯಾಗುವ ಯೋಗ ಗೋಚರಿಸುತ್ತಿದೆ. ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಸಿಹಿಸುದ್ದಿ ಕೇಳುವ ಕಾಲ ಸನ್ನಿಹಿತವಾಗಿದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿ ನಿಮಗೆ ಹೆಮ್ಮೆ ತರುತ್ತದೆ. ತಂದೆ ತಾಯಿಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದೆ. ಕುಲದೇವರ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಕೆಲಸದ ಒತ್ತಡದಿಂದ ಬೆನ್ನು ನೋವು ಅಥವಾ ನಿದ್ರಾಹೀನತೆಯಂತಹ ಸಮಸ್ಯೆಗಳು ಕಾಡಬಹುದು. ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಿ. ಯೋಗ ಮತ್ತು ಧ್ಯಾನಕ್ಕೆ ಒತ್ತು ಕೊಡಿ. ಇನ್ನು ಆಸ್ತಿ ವಿಚಾರಕ್ಕೆ ಬರುವುದಾದರೆ ಸ್ವಂತ ಮನೆ ಕಟ್ಟಬೇಕು ಅಥವಾ ನಿವೇಶನ ತೆಗೆದುಕೊಳ್ಳಬೇಕು ಎಂದು ಅಂದುಕೊಂಡಿದ್ದವರಿಗೆ ಸೂಕ್ತವಾದ ಅವಕಾಶಗಳು ಸಿಗಲಿವೆ. ಜಮೀನು ತಂಟೆ ತಾಪತ್ರಯಗಳು ಏನಾದರೂ ಇದ್ದರೆ ಅಂತಿಮವಾಗಿ ನ್ಯಾಯ ನಿಮ್ಮ ಕಡೆಗೆ ವಾಲಲಿದೆ. ಹೊಸ ವಾಹನ ಖರೀದಿಸುವ ಯೋಗವು ಈ ತಿಂಗಳು ಪ್ರಬಲವಾಗಿದೆ. ವಿದ್ಯಾರ್ಥಿಗಳಿಗೆ ಇದು ಯಶಸ್ಸಿನ ಸಮಯ. ನೀವು ಕಲಿಯಬೇಕೆಂದಿರುವ ಹೊಸ ಕೌಶಲ್ಯಗಳನ್ನು ಕಲಿಯಲು ಇದು ಅತ್ಯುತ್ತಮ ಸಮಯ. ಜೀವನ ಎಂದರೆ ಕೇವಲ ಸುಖವಲ್ಲ. ಜನವರಿ ತಿಂಗಳು ನಿಮಗೆ ಇಷ್ಟೆಲ್ಲ ಒಳ್ಳೆಯದನ್ನು ನೀಡಿದರೂ ತಿಂಗಳ ಮಧ್ಯಭಾಗದಲ್ಲಿ ಒಂದು ಕಠಿಣ ಸವಾಲನ್ನು ನೀವು ಎದುರಿಸಬೇಕಾಗುತ್ತದೆ. ಅದು ಏನೆಂದರೆ ಅಪವಾದ ಅಥವಾ ನಂಬಿಕೆ ದ್ರೋಹ. ಹೌದು, ನೀವು ಯಾರನ್ನು ಅತಿಯಾಗಿ ನಂಬಿ ನಿಮ್ಮ ಗುಟ್ಟುಗಳನ್ನು ಹೇಳಿಕೊಂಡಿರುತ್ತೀರಿ. ಅದೇ ವ್ಯಕ್ತಿ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡಿ ನಿಮ್ಮ ಹೆಸರಿಗೆ ಕಳಂಕ ತರುವ ಪ್ರಯತ್ನ ಮಾಡಬಹುದು. ಈ ಸಮಯದಲ್ಲಿ ನೀವು ಭಾವಾವೇಶಕ್ಕೆ ಒಳಗಾಗಿ ಪ್ರತಿಕ್ರಿಯೆ ನೀಡಬೇಡಿ. ಮೌನವಾಗಿರುವುದೇ ಇದಕ್ಕೆ ದೊಡ್ಡ ಉತ್ತರ. ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರವಿರಲಿ. ಈ ಎಲ್ಲಾ ಸವಾಲುಗಳನ್ನು ಗೆದ್ದು ಶುಭ ಫಲಗಳನ್ನು ಪಡೆಯಲು ನೀವು ಮಾಡಬೇಕಾದ ಸರಳ ಪರಿಹಾರಗಳು ಇಲ್ಲಿವೆ. ಮೊದಲನೆಯದಾಗಿ, ಪ್ರತಿ ಬುಧವಾರದಂದು ಹಸುಗಳಿಗೆ ಹಸಿರು ಹುಲ್ಲನ್ನು ಅಥವಾ ಸೊಪ್ಪನ್ನು ತಿನ್ನಿಸಿ. ಇದು ನಿಮ್ಮ ರಾಶ್ಯಾಧಿಪತಿ ಬುಧನ ಅನುಗ್ರಹವನ್ನು ಹೆಚ್ಚಿಸುತ್ತದೆ. ಎರಡನೆಯದಾಗಿ, ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಪಠಿಸಿ. ಇದು ಮನಸ್ಸಿನ ಶಾಂತಿಯನ್ನು ಕಾಪಾಡುತ್ತದೆ. ಮೂರನೆಯದಾಗಿ, ಪಕ್ಷಿಗಳಿಗೆ ಕಾಳು ಮತ್ತು ನೀರು ಇಡಿ. ಪ್ರಕೃತಿಯ ಸೇವೆ ಮಾಡುವುದರಿಂದ ದೋಷಗಳು ನಿವಾರಣೆಯಾಗುತ್ತವೆ. ಜನವರಿ ತಿಂಗಳು ನಿಮಗೆ ಒಂದು ಹೊಸ ಭರವಸೆಯ ಕಿರಣವಾಗಿದೆ. ನಿಮ್ಮ ಆತ್ಮವಿಶ್ವಾಸವನ್ನು ಕುಂದಿಸಿಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಲಿ. ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ದೇವರ ಹೆಸರನ್ನು ಬರೆಯಿರಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು ಮತ್ತು ಶುಭ ದಿನ.